ಕಾರ್ತಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಕಾರ್ತಿ, ಏನಾದ್ರು ಬಂತು ಅಂದರೆ ನಿನ್ನ ಹತ್ರ ಬಂತು ಅಂದರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ, ನನ್ನ ಹತ್ರ ಬಂತು ನೀನು ಸಪೋರ್ಟ್ ಮಾಡು, ಓಡ್ಗೇಡ್ ಹೋಗ್ಬೇಡ ಅಷ್ಟೇ ನಾನು ಹೇಳೋದು. ಎಕ್ಸ್ಟ್ರೀಮ್ ಗಾಳಿ, ಎಷ್ಟು ಗಾಳಿ ಅಂದರೆ ನಮ್ಮ ಟೆಂಟ್ ಸ್ವಲ್ಪನೂ ಸ್ಟೇಬಲ್ ಆಗಿ ನಿಲ್ತಾನೆ ಇಲ್ಲ. ಜ್ಯೂಸ್ ಕುಡ್ದಾದ್ಮೇಲೆ ಈ ಜಾಗ ಆ್ಯಕ್ಚುಲಿ ಕರೆಕ್ಟ್ ಇದೆ, ಬಟ್ ಏನಂತಂದರೆ ಈ ಜಾಗದಲ್ಲಿ ನನಗೆ ಮಾಡೋಕ್ಕಾಗಲ್ಲ ಕ್ಯಾಂಪು. ಯಾಕಂದರೆ ಈ ಜಾಗ ಕಂಪ್ಲೀಟಾಗಿ ಸಮತಟ್ಟಿಲ್ಲ, ತಗುದಿಬ್ಬ ಇರೋದ್ರಿಂದ ನಾನು ಬೇರೆ ಜಾಗ ಏನಾದ್ರು ಹುಡ್ಕೋಬೇಕು. ಈ ಸರೌಂಡಿಂಗಲ್ಲಿ ಯಾವ್ದಾದ್ರು ಒಳ್ಳೆ ಜಾಗ ಏನಾದ್ರು ಸಿಗುತ್ತೇನೋ ಅಂತ ಹುಡ್ಕೋಣ, ಫ್ಲ್ಯಾಟ್ ಇರೋ ಜಾಗನ. ಗೈಸ್ ಎಲ್ಲಾದ್ರೂ ಅಷ್ಟೇ, ಇಲ್ಲಿ ನೋಡಿ ಲವರ್ಸ್ಗಳು ಅಂತೂ ಕೆತ್ತನೆ ಮಾಡೋದು ಮಾತ್ರ ಬಿಡಲ್ಲ. ಅವ್ರು ಶಿಲ್ಪಿಗಳಾಗ್ಬಿಟ್ಟು ಕಲೆನ ಬಂಡೆ ಮೇಲಂತೂ ಕೆತ್ತದ್ನ ಬಿಡೋದೇ ಇಲ್ಲ ಅವರು. ಇಲ್ಲಿ ನೋಡಿ ಇಲ್ಲೂ ಕೆತ್ತಿದ್ದಾರೆ. ಇಲ್ಲಿ ನೋಡಿ ಏನಂತ ಹಾಕಿದ್ರು ಬೈಲಿ, ರವಿ ಲವ್ಸ್ ಲಕ್ಷ್ಮಿ. ಮಾಡಕ್ ಕೆಲಸ ಇಲ್ಲ, ರವಿ ಲಕ್ಷ್ಮಿ ಲವ್ ಅಂತ ಹಾಕಿದ್ರೆ ಇಲ್ಲೂ ಕೆತ್ತನೆ ಮಾಡೋದು ಬಿಟ್ಟಿಲ್ಲ. ಸೊ ಬನ್ನಿ ಗೈಸ್, ಈ ಚಾಲೆಂಜ್ ಮಾಡಕ್ಕೆ ನಾನು ಒಬ್ನೇ ಇಲ್ಲ, ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ದಾನೆ. ನಾವಿಬ್ರು ಸೇರ್ಬಿಟ್ಟು ಈ ಜಾಗದಲ್ಲಿ ಇಡೀ ರಾತ್ರಿ ಕಳೀತಾ ಇದೀವಿ. ಇಲ್ಲಿ ಟೈಮ್ ವೇಸ್ಟ್ ಆಗೋಕ್ಕೂ ಮುಂಚೆ ಬೇಗ ನಾವು ಒಂದು ಒಳ್ಳೆ ಜಾಗನ ಹುಡುಕ್ಬಿಟ್ಟು ಆ ಜಾಗದಲ್ಲಿ ಟೆಂಟ್ ಹಾಕ್ಬೇಕು ನಾವು. ಗೈಸ್ ಆಕ್ಚುಲಿ ಈ ಜಾಗ ತುಂಬಾ ಚೆನ್ನಾಗಿದೆ. ಈ ಜಾಗದಲ್ಲಿ ನನಗೆ ಟೆಂಟ್ ಹಾಕಕ್ಕೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಟೆಂಟ್ ಹಾಕಕ್ಕೆ ನಮಗೆ ಬೇಕಾಗಿದೆ ಒಂದು ಫ್ಲಾಟೆಡ್ ಏರಿಯಾ ನನಗೆ ಕರೆಕ್ಟ್ ಈ ಜಾಗ ಸಿಕ್ಕಿದೆ. ಈ ಜಾಗದಲ್ಲಿ ನಾನು ಪಟಾಪಟ್ ಅಂತ ಟೆಂಟ್ ಹಾಕೋಣ. ಸಿಕ್ಕಾಪಟ್ಟೆ ಗಾಳಿ ಇದೆ ಗೈಸಲ್ಲಿ, ಟೆಂಟ್ ಹಾಕೋಕ್ಕೂ ಕಷ್ಟ ಆಗ್ತದೆ. ನೋಡಿ ಈ ಕಡೆ ಕ್ಯಾರಿ ಮಾಡ್ಬೇಕಾದ್ರೆ ಎತ್ಕೊಂಡು ಹೋಗ್ತಿದ್ದೀವಿ, ಬಟ್ ಸ್ಟಿಲ್ ಆಗ್ತಾಯಿಲ್ಲ. ಸ್ವಲ್ಪ ಗಾಳಿ ಹೆವಿ ಇರೋದ್ರಿಂದ ಏನಾದ್ರು ಬ್ಯಾಗ್ ಇಡ್ಲಾ ಒಳಗಡೆ. ಸೊ ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದೆ ಗೊತ್ತಿಲ್ಲ, ಬೇಗ ಬ್ಯಾಗ್ ಇಟ್ಕೋಬೇಕು, ಇಲ್ಲಾಂದರೆ ಹೆವಿ ಆರೋಗ್ಬಿಡುತ್ತೆ. ಈಗ ನಾವೇ ಹೋಗ್ಬಿಡ್ಬೇಕು ಒಳಗಡೆ. ಅದೇನು ಬೇಡ ತಾನೆ, ಯಾಕೆ ಹಿಟ್ ಕಿತ್ಕೊಳುತ್ತೆ, ಹಂಗೆ ಎಲ್ಲ ಬರಲಾಕಣ. ಓಕೆ ನಿನ್ನಿಷ್ಟ, ಇದೊಂದು ಬಾಕಿ ಇದೆ, ಇದೊಂದು ಫಾಸ್ಟಾಗಿ ಹಾಕ್ಬಿಡೋಣ. ಗೈಸ್ ಇದಾಕದೆ ಈಗ ಮ್ಯಾಟ್ರು. ಗಾಳಿ ಹೆವಿ ಇರೋದ್ರಿಂದ ಇದಾಕೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೋಡಿ ಫೇಸ್ ನೋಡ್ಕೋ, ಫೇಸ್ ಈ ಕಡೆ. ಗೈಸ್ ಎಷ್ಟು ಕಷ್ಟ ಇದೆ ನೋಡಿ ಟೆಂಟ್ ಹಾಕಕ್ಕಿಲ್ಲಿ. ತಡಿಯೋ ಮಕ ನೋಡ್ಕೊಂತೀನಿ. ತಡಿ ಬಾ, ಇವು ಫಸ್ಟ್ ಕಾರ್ತಿನ ಕಳಿಸ್ಬಿಡೋಣ ಗೈಸ್ ಟೆಂಟ್ ಒಳಗೆ ಫಸ್ಟು. ಹುಷಾರು ಕೊಡೋ, ಅರ್ಗಿರ್ದ್ಯಾ ಗೈಸ್. ಇವತ್ತು ನೈಟಲ್ಲಿ ಸ್ಟೇ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಟೆಂಟಲ್ಲಿ ಕಡಿಮೆ ಗಾಳಿ ಹೊಡಿತಲ್ಲ, ಹೊರಗಡೆಯಿಂದ ಟೆಂಟ್ ಆರೋಗೋ ಥರ ಸೀನ್ ಬರ್ತಿದೆ ನೋಡಿ. ಫುಲ್ಲು ಒಂದು ಸೈಡ್ ಪೂರ್ತಿ ಟೆಂಟ್ ವಾಲ್ ಹೋಗ್ತಿದೆ. ಇದು ಆಗಲ್ವಾ ಅಂತಲ್ಲ, ಟೆಂಟ್ ಹಾಕಿದ್ವಿ ಇಲ್ಲಿ ನೋಡಿ, ಒಂದು ಸೈಡ್ ಪೂರ್ತಿ ಟೆಂಟ್ ವಾಲ್ ಹೋಗ್ತಿದೆ. ಕಾರ್ತಿರೋದಕ್ಕೆ ಬಚಾವು, ಇಲ್ಲಾಂದಿದ್ರೆ ಗೈಸ್ ಟೆಂಟ್ ಪೂರ್ತಿ ಎಗರೋಗ್ಬಿಡುತ್ತಂತ ಅನಿಸುತ್ತೆ. ಸೊ ಹಂಗಾಗಿ ಏನು ಮಾಡೋದು ಐಡಿಯಾ ಗೊತ್ತಾಗ್ತಿಲ್ಲ ನನಗೆ. ಬಟ್ ಟೆಂಟ್ ಇಲ್ಲಿ ಹಾಕಿದ್ದೀವಿ, ಮಲ್ಕೊಂಡ್ರೆ ಆಗುತ್ತೆ ಅನ್ಸುತ್ತೆ. ಇದು ಯಾರು ಇದು ಬ್ಯಾಗು? ನೀನು ಸೈಡಿಗೆ ಬಾ, ತುದಿಗೆ. ನೀನು ಅಷ್ಟು ಮೂಲೆಗೆ ಹೋದ್ರೆ ಕಡೆ ಸೈಡಿಗೆ ಬರಲ್ಲ. ಕಂಪ್ಲೀಟ್ ಟೆಂಟ್ ಮಲ್ಗೋಗ್ತಿದೆ ಗುರು ಇದು. ಈ ಟೆಂಟ್ ಹೀಟಿಗೆ ಕಿತ್ಕೊಳ್ಳುತ್ತೆ ಈಗ. ಓಕೆ ಗೈಸ್, ಟೆಂಟ್ ಒಳಗೆ ಹೋಗೋಣ ಬನ್ನಿ. ನೀನು ತಲೆ ಈ ಕಡೆ ಹಾಕಿದ್ರೆ ನಿನಗೆ ಗಾಳಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದ್ರೆ ಗಾಳಿ ಬರಲ್ಲ, ಗಾಳಿ ಹೋಗುತ್ತೆ. ನೀ ಖಾಲಿ ಬೇಕಾ ತಲೆಗೆ ಬೇಕಾ? ನನಗಿಲ್ಲಿ ಫುಲ್ ಹೀಟ್ ಆಗ್ತದೆ ನೋಡಿ. ನನಗೆ ಆಲ್ರೆಡಿ ಹ್ಯೂಮಿಡಿಟಿ ಸ್ಟಾರ್ಟ್ ಆಗಿಬಿಟ್ಟಿದೆ ಗುರು ಬಾಡಿಲಿ. ಬಿಸಿಲು ಹಂಗಾಗಿ ಅಲ್ಲ, ಈ ಟಾರ್ಪಲ್ ಮೇಲೆ ಹಂಗೆ ಉಂಟು ನೋಡಿ, ಎಷ್ಟು ಕಾವಿದೆ ನೋಡಿ. ಹೌದು, ಒಳಗಡೆ ಸಿಕ್ಕಾಪಟ್ಟೆ. ನನಗಂತೂ ಹೆವಿ ಶೆಕೆ ಅನಿಸ್ತದೆ ಯಾಕೋ. ಒಳಗಡೆ ಮಲ್ಕೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಏನು ಮಾಡ್ತೀವೋ ಅಷ್ಟು ಐಡಿಯಾ ಇಲ್ಲ ಗುರು. ಬನ್ನಿ ಫಸ್ಟು ಊಟ ಮಾಡಿಲ್ಲ, ಏನಾರು ಮಾಡ್ಕೊಬಿಡೋಣ ಬನ್ನಿ ಗೈಸ್. ಈಗ ಫಸ್ಟ್ ಏನಾರು ಮ್ಯಾಗಿ ಮಾಡ್ಕೊಬಿಡೋಣ. ಮ್ಯಾಗಿ ಈ ಜಾಗದಲ್ಲಿ ಆಗುತ್ತಾ ಏನೋ ಒಂದು ಐಡಿಯಾ ಇಲ್ಲ. ಫಸ್ಟ್ ತೊಂದರೆ ಇಲ್ಲ, ಬಟ್ ಮ್ಯಾಗಿನ ಸ್ಟಾರ್ಟ್ ಮಾಡಿಬಿಡೋಣ ಬೇಗ. ಹೊರಗಡೆ ಏನಾರು ಐಟಮ್ಗಳು ಬಿಟ್ಟಿದ್ವಾ? ಇಲ್ಲ ಅಲ್ಲ, ಇದು ನಂದು ಸಣ್ಣದು ಬ್ಯಾಗ್ ಕೊಟ್ಟನಾ? ಸಣ್ಣ ಬ್ಯಾಗು. ಬನ್ನಿ ಹೊರಗಡೆ ಹೋಗಿ ನಂದೊಂದು ಬ್ಯಾಗ್ ಇದೆ, ಅದು ಎತ್ಕೊಬರೋಣ ಗೈಸ್. ಅಯ್ಯೋ ದೇವ್ರೆ, ಫಸ್ಟ್ ನೋಡ್ತೀನಿ ತಡ್ರಿ. ಇಲ್ಲೇ ಇದೆ ಬ್ಯಾಗು. ಹೆಂಗ ಅನಿಸಿದೆ ಟೆಂಟ್ ಒಳಗೆ?
ನೆನ್ನೆ ನಿದ್ದೆ ಇಲ್ಲ ಗೈಸ್, ಮತ್ತೆ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಓಡಾಡಿದೀವಿ, ಬಟ್ ಈಗ ಮಲ್ಕೊಳ್ತಿದೀವಿ. ಟ್ರೈನಲ್ಲಿ ನಿದ್ದೆ ಬರುತ್ತೆ ಗೈಸ್ ಫಸ್ಟ್ ಎಲ್ಲ ಫಿಟ್ ಮಾಡ್ಕೊಬಿಡೋಣ, ಪಟ್ಟ ಅಂತ ಮ್ಯಾಗಿ ಮಾಡ್ಕೊಂಡ್ಬಿಡೋಣ ಗುರು. ಟೈಮ್ ಸಿಕ್ಕಾಪಟ್ಟೆ ಲೇಟ್ ಆಯ್ತು. ಅವಾಗ್ಲೇ ನಾವು ಇಲ್ಲಿ ಬಂದು ಕ್ಯಾಂಪ್ ಮಾಡೋಣ ಅನ್ಕೊಂಡೆ ಕುತ್ಕೊಂಡಿದ್ವಿ. ಲೇಟ್ ಏನಕ್ಕೆ ಆಯ್ತು ಅಂದ್ರೆ ಒಬ್ರು ಅಣ್ಣ ಬಂದ್ರು ಗುರು. ಒಬ್ರು ಹುಡುಗ ಬಂದ, ನಮಗೆ ಒಂದು ಹೇಳ್ಬಿಟ್ಟು ಹೋದ. ಏನ್ ಹೇಳ್ದ ಅಂದ್ರೆ ಕಾರ್ತಿ ಹೇಳ್ತಾನೆ ಕೇಳಿ ಅವ್ನು ಏನ್ ಹೇಳ್ದ ಅಂತ. ಎಲ್ಲ ಸೇಫ್ ಇರಲ್ಲ, ಚಿರತೆ ಮತ್ತೆ ಕರಡಿ ಬರುವಂತ ಜಾಗಗಳು ಹೋಗ್ಬಿಡಿ ಅಂದ್ರು. ಬಟ್ ನಾವು ಇದು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಗ್ಯಾಸು ಇದು ಹಾಕಿದ್ರೆ ಇನ್ನ ಹೀಟ್ ಒಳಗೆ ಕೊಡುತ್ತೆ. ಪ್ಯಾರಾಶೂಟ್ ತರ ಹಾರ್ಕೊಂಡು ಹೋಗಿದ್ದೋ ಗೈಸ್. ಫಸ್ಟು ಬೇಗ ಪಟ ಅಂತ ಮಾಡ್ಬಿಡೋಣ ಮ್ಯಾಗಿನ. ಮ್ಯಾಗಿ ಅಂದ್ರೆ ಏನು ಇನ್ಸ್ಟಂಟ್ ಮ್ಯಾಗಿ ಗೈಸ್, ಅದಕ್ಕೇನು ಮಸಾಲೆ ಗಿಸಲೆ ಏನು ಹಾಕಲ್ಲ, ಜಸ್ಟ್ ವಾಟರ್ ಹಾಕ್ಬಿಟ್ಟು ಸಾಲ್ಟು, ಅದೇ ಮ್ಯಾಗಿ ಇವತ್ತು ನಮ್ದು. ಗೈಸ್ ಸ್ಪ್ರೈಟಿಗೆ ಏನೋ ಕಲಬೆರಕೆ ಥರ ಮಾಡ್ತಿದ್ದಾನೆ. ಇದು ನೋಡಿ, ಇದೇನೋ ಇದೆಯಲ್ಲ ಈ ಐಟಮ್ ತಗೊಂಡೋಗಿ ಸ್ಪ್ರೈಟಿಗೆ ಮಿಕ್ಸ್ ಮಾಡ್ತಿದ್ದಾನೆ. ಫ್ಲೇವರ್ ಮಸಾಲೆ ಫ್ಲೇವರ್ ಬರುತ್ತಾ, ನೀನು ಅಲ್ಲಾಡ್ಸಿದ್ರೆ ಅದು ಇದಾಗುತ್ತೆ. ಆಜ್ಮೂಲ ಇದ್ದಂಗೆ ಇದೆ ಇದು ನೋಡೋಕ್ಕೆ, ಟೇಸ್ಟಿಗೆ. ಈಗ ನಾವು ತಿನ್ನೋದಕ್ಕೋಸ್ಕರ ಏನೇನೋ ಐಟಮ್ಗಳು ತಂದ್ಕೊಂಡಿದ್ದೀವಿ. ಚಿಪ್ಸ್ ತಂದಿದ್ದೀವಿ, ಚಿಪ್ಸ್ ಜೊತೆ ಎಲ್ಲೋ ಐಟಮ್ಗಳೆಲ್ಲ, ಚಕ್ಲಿ ತಂದಿದ್ದೀವಿ ಗೈಸ್. ಇವೆಲ್ಲ ನೈಟ್ ಈಗ ಹೋಗಿ ತಂದಿರೋದು. ಮತ್ತೆ ಸ್ಪ್ರೈಟ್, ಇನ್ನೊಂದು ಸ್ಪ್ರೈಟ್ ತಂದಿದ್ದೀವಿ. ಬೆಳಗಿಂದ ಮಸಾಲ ಪದಾರ್ಥ ತಿಂದಿದ್ದಾನೆ ಚಕ್ಲಿ ಒಂದೇ. ಲೆಮನಿಗೆ ನಿಂಬು ಮತ್ತೆ ಶುಗರು ಮತ್ತೆ ಸಾಲ್ಟ್ ಹಾಕಿ ಕುಡಿದು ನೋಡು ಏನು ಟೇಸ್ಟ್ ಇದೆ ಅಂತ. ಆಮೇಲೆ ಆಯ್ತಾ ಗೈಸ್, ಮಸಾಲ ಹಾಕಿರೋಂಥ ಸ್ಪ್ರೈಟ್ನ ಟೇಸ್ಟ್ ಮಾಡೋಣ ಬನ್ನಿ. ಹೆಂಗಿರೋದು ಅಂತ ಗೊತ್ತಿಲ್ಲ, ನೀನು ಹೇಳ್ದ ಅಂತ ನಂಬಿಕೆ ಮೇಲೆ ಟ್ರೈ ಮಾಡ್ತಿದ್ದೀನಿ. ಸೀರಿಯಸ್ಲಿ ಸಖತ್ತಾಗಿದೆ. ನೀನು ಕುಡ್ದಿಲ್ಲ, ಇದೆ ಫಸ್ಟ್ ಟೈಮ್ ಅನ್ಸುತ್ತೆ. ತಡೀಲಿ ಇನ್ನೊಂದಕ್ಕೆ ಹಂಗೆ ಮಾಡ್ಬಿಡ್ತೀನಿ ಈಗ. ಸಖತ್ತಾಗಿದೆ ಗಾಯ್ಸ್, ನೀವು ಯಾವ ಥರ ಟ್ರೈ ಮಾಡಿಲ್ಲ ಅಂದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಮಾಡಿದ ಮಾತ್ರ. ಅವ್ನು ಮಾಡಿಲ್ಲ, ಮಸಾಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಆಟೋಮೆಟಿಕ್ ಆಗಿ. ಇನ್ನೊಂದಿಲ್ಲಿ ಸ್ಪ್ರೈಟು ಇದು ಕುದೀತಾ ಇದೆ ಗೈಸ್, ಇದಕ್ಕೆ ಮ್ಯಾಗಿನ ಹಾಕ್ಬಿಡೋಣ. ಕಾವು ಗಾಳಿ ಎಲ್ಲೋ ಕತ್ತಿ ಬರ್ತಾನೆ ಇಲ್ಲ, ಒಳಗೆ ಬಂದ್ಬಿಟ್ರೆ ಗಾಳಿ. ಹಾಕ್ಲಾ? ಹಾಕು ಗೈಸ್. ಮ್ಯಾಗಿ ಮಸಾಲ ಗಿಸಾಲ ಏನಿಲ್ಲ, ಜಸ್ಟ್ ನಾರ್ಮಲ್ ಆಗಿ ನಮಗೆ ಹೊಟ್ಟೆ ತುಂಬಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಮಾಡ್ತಿರೋದು. ಕಾರ್ತಿಗೆ ಅಷ್ಟಕ್ಕೊಂದು ಹಶು ಆಗ್ತಿಲ್ಲ ಅಂತ ಹೇಳ್ತಿದ್ದಾನೆ, ಬಟ್ ಸ್ಟಿಲ್ 2 ಹಾಕ್ತಿದ್ವಿ, ಯಾಕಂದ್ರೆ ಅವನು ತಿನ್ನಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಅವ್ನು ತಿಂದೆ ಹೋದ್ರೆ ನಾನೇ ತಿನ್ಕೊಬಿಡೋಣ ಅಂತ ಇನ್ನೊಂದು ಸ್ವಲ್ಪ ಸ್ವಾರ್ಥ. ಹೊರಗಡೆ ಬಂದರೆ ಗೈಸ್ ನಾನು ಸಿಕ್ಕಾಪಟ್ಟೆ ಊಟ ಮಾಡ್ತೀನಿ. ಇದು ನನಗೇನೋ ಗೊತ್ತಿಲ್ಲ, ಮುಂಚೆಯಿಂದನೂ ಅಭ್ಯಾಸ. ಮನೇಲಿದ್ದಾಗ ಡಯಟು ಅಂತ ನಿಂತ್ಕೊಳ್ತೀನಿ, ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು. ಆದರೆ ಆಚೆಗೆ ಬಂದರೆ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಸುತ್ತಾಡ್ತಿರ್ತೀವಲ್ಲ, ಏನಾದ್ರು ತಿನ್ನಲೇಬೇಕು ಅಂತ ನನಗೆ ಆಸೆ ಆಗುತ್ತೆ, ಹಂಗಾಗಿ ಕಂಟ್ರೋಲ್ ಆಗಲ್ಲ ನನಗೆ. ಮಸಾಲೆ ಪದಾರ್ಥ ಇದು ಇನ್ಸ್ಟ್ಯಾಂಟ್ ಫಾಸ್ಟಾಗಿ ಆಗೋ ಐಟಮ್ ಅಂದರೆ ಮ್ಯಾಗಿನೇ ಹೇಳಿ. ಅದು ಬಿಟ್ಟರೆ ಪುಳಿಯೋಗರೆ ಬಿಟ್ಟರೆ ಮ್ಯಾಗಿ. ಮೊಸರು ಎಲ್ಲಿಂದ ತರ್ತೀಯ? ಅವಾಗ ಮೊಸರು ತಂದು ಅನ್ನ ತಂದ್ರೆ ಆಯ್ತಲ್ಲ. ಅನ್ನ ಹೆಂಗೆ ತರ್ತೀಯ? ಎಲ್ಲಿಂದ ತರ್ತೀಯ? ಪ್ಯಾಕೆಟು. ಇದು ಟೆಂಟು ಇವತ್ತು ಫುಲ್ ಗಬ್ಬೆದೋಗ್ಬಿಟ್ಟಿದೆ. ಜಾಸ್ತಿ ಯಾರು ಏನು ಅದ್ರ ಬಗ್ಗೆ ಮೈಂಡ್ ಮಾಡಬೇಡಿ, ಜಸ್ಟು ಹೆಂಗಿದೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಈಗ ಪರಿಸ್ಥಿತಿಗಳು ಸರಿ ಇಲ್ಲ. ಆವಾಗಲೇ ಒಬ್ರು ಅಣ್ಣ ಬಂದ್ಬಿಟ್ಟು ಈ ಕಡೆ ಪ್ರಾಣಿಗಳಿದಾವೆ ಅಂತ ನಮ್ಗೆ ಇಲ್ಲಿ ಮಲಗಬೇಡಿ ಅಂತಲೂ ಹೇಳೋದ್ರು. ಬಟ್ ಸ್ಟಿಲ್ ನಾವು ಅವ್ರಿಗೆ ಕಣ್ ತಪ್ಪಿಸ್ಬಿಟ್ಟು ಇಲ್ಲಿ ಮತ್ತೆ ಬಂದು ಇಲ್ಲಿ ಮಲ್ಕೊಳ್ತಿದ್ದೀವಿ ಗುರು. ಅಯ್ಯೋ ಒಂದ್ಸರಿ ಇದ್ರ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ಬರ್ತದೆ. ಹೋಯ್ತು ಈಗ ಫುಲ್ಲು. ಇನ್ನೊಂಚೂರು ಹಾಕೋಣ ಮಸಾಲೆ. ಓಕೆ 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 ಭಯ ಆಗ್ತಾಯಿದೆ ಎತ್ತಕ್ಕೆ. ಇಲ್ಲಿ ನೋಡಿ ಶಬ್ದ ಹೆಂಗೆ ಬರ್ತದೆ ಅಂತ ಬರ್ತದಲ್ಲ. ಎಷ್ಟು ಒಳಗೆ ಶಕೆ ಅನ್ನಿಸ್ತದೆ ಅಂದರೆ, ನೀವೀಗ ಒಂದು ವಿಷಯ ತೋರಿಸ್ತೀನಿ ನೋಡಿ. ನನ್ನ ಬಟ್ಟೆ 6 ಪ್ಯಾಕ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್, ಪ್ಯಾಕ್ ಬಂದ್ಬಿಟ್ಟಿದೆ ಫ್ಯಾಮಿಲಿದು. ಇದೆಲ್ಲ ನೋಡಿ ಫುಲ್ ಸ್ವೆಟ್ಟಿಂಗ್ ಕೂರ್ತದೆ, ನನ್ನ ಡ್ರಾಪ್ಲೆಟ್ಸ್ ಆಗಿ ಹರಿತಾ ಇದೆ ನನ್ನ ಬಾಡಿಲಿ. ಟೆಂಟ್ ಒಳಗೆ ಮಾಡ್ಬೇಕಾದ್ರೆ ಹೆಂಗಾಯ್ತಿದ್ದು ಬ್ಯಾಗು ಜುನ್ಗೆ ಹೋಗ್ಬಿಡ್ತು ಗೈಸ್. ಇಲ್ಲಿ ಸ್ವಲ್ಪ ನಾನು ಅಬ್ಸರ್ವೇ ಮಾಡಲಿಲ್ಲ. ನಾನು 3-4 ಸರಿ ತಳ್ಳಿದೆ, ಆಮೇಲೆ ನೆಕ್ಸ್ಟ್ ಸರಿ ನೋಡಕ್ಕೆ ಹೋಗ್ಲಿ. ಇದು ಎಳಿದ್ರೇ ಬೆಸ್ಟ್ ಬಿಡು. ಬೇಡ ಅಯ್ಯೋ ಗೈಸ್, ಎಷ್ಟು ಇಮಿಡಿಟಿ ಇದೆ. ಇವನ್ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಗೈಸ್. ಯಪ್ಪ ದೇವ್ರೆ, ನಾನು ಹೊಟ್ಟೆ ತೋರಿಸ್ದೆ, ನನ್ನ ಹೊಟ್ಟೆಲ್ಲಿ ಆಗ್ತಿದ್ದು. ಬಟ್ ಇವನು ಹೊಟ್ಟೆಲ್ಲಿ ತೋರಿಸಿಲ್ಲ, ಇವನ್ ಮುಖದಲ್ಲಿ ತೋರಿಸ್ತಿದ್ದಾನೆ ನೋಡಿ. ಇಲ್ಲಿ ನೋಡಿ, ಇದು ಯಾವುದೇ ರೀತಿ ನೀರಲ್ಲ, ಇವನ್ ಫೇಸಲ್ಲಿ ಇರೋ ಬೆವರು. ನನ್ನ ಕೆಲಸ ಮಾಡಕ್ಕೆ ಹೋಗ್ಬಿಡು ಗೈಸ್. ಇಲ್ಲಿ ನೋಡಿ ನಮ್ಮ ಮ್ಯಾಗಿ ಆಗ್ತಾ ಬಂತು. ಗೈಸ್ ಬನ್ನಿ ಫಸ್ಟು ಇದು ಇಲ್ಲೇ ಇರಲಿ. ಅವ್ವಾ ಬನ್ನಿ ಫಸ್ಟು ನಾವು ಇದೆರಡನ್ನೂ ಆಚೆಗೆ ಇಟ್ಬಿಡೋಣ ಗುರು. ಇವೆರಡು ಇದ್ದರೆ ನನಗೆ ಸುಮ್ಮನೆ ಡೇಂಜರು, ಕೈಯೆಲ್ಲ ಸುಟ್ಟೋಗ್ತಿದೆ ನನಗೆ. ಆದರೂ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಗುರು. ಇಲ್ಲಿ ಏನಾದ್ರು ಬಂದ್ಗಿಂದು ಬಿಟ್ಟತ ಅಂತ ಏನೂ ಇರಲ್ಲ. ಬಟ್ ಸ್ಟಿಲ್ ಬ್ಯಾಗ್ ಒಂದು ಸ್ವಲ್ಪ ಸೈಡಿಗೆ ಇಟ್ಬಾ.
ನಾವು ಆಚೆಗೆ ಬಂದರೆ ಗಾಳಿ ಸಿಕ್ಕಾಪಟ್ಟೆ ಫೀಲ್ ಆಗ್ತಿದೆ. ಬಾರೋ ಹೊರಗಡೆ. ಮ್ಯಾಗಿ ಅಪ್ಪ ಈಗ ಒಂದು ಸ್ವಲ್ಪ ಆರಾಮ ಅನಿಸ್ತದೆ. ಕಸ ಅಂತ ಕಲಿಸ್ಬಿಟ್ಟು ಟೇಸ್ಟ್ ಮಾಡಿಬಿಡೋಣ. ಈ ಥರ ರೆಡಿಯಾಗಿದೆ ಮ್ಯಾಗಿ. ಈ ಮ್ಯಾಗಿನ ಟೇಸ್ಟ್ ಮಾಡೋಣ. ಸೂಪರ್. ಬಟ್ ಸ್ವಲ್ಪ ಲೈಟಾಗಿ ಸಾಲ್ಟ್ ಕಮ್ಮಿ ಆಗಿದೆ ಅನಿಸಿದೆ. ಬಿಸಿ ಇವೆಲ್ಲ ಟೇಸ್ಟ್ ಮಾಡ್ತಾ ಇರಬೇಕು ಗೈಸ್. ಈ ಥರ ಮಾಡೋದು ಒಂಥರ ಮಜಾ ಇರುತ್ತೆ ಹೇಳಿ. ಈಗ ಇದಾದ್ಮೇಲೆ ತಿಂದಾದ್ಮೇಲೆ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ನಿಧಾನಕ್ಕೆ ತಿನ್ನು. ಈ ಕಡೆ ಮುಖ ತೋರಿಸು, ಮುಖ ಆ ಕಡೆ ಇಟ್ಕೊಂತಿದ್ದೆ ನೀನು. ಏನು ಕಾರ್ತಿಗೆ ಒಂದು ವಿಷಯ ಹೇಳ್ಬಿಡ್ತೀನಿ. ಕಾರ್ತಿ ಏನಾದ್ರು ಬಂತು ಅಂದರೆ ನಿನ್ನ ಹತ್ರ ಬಂತು ಅಂದರೆ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನನ್ನ ಹತ್ರ ಬಂತು ನೀನು ಸಪೋರ್ಟ್ ಮಾಡು. ಓಡ್ಗೇಡ್ ಹೋಗ್ಬೇಡ ಅಷ್ಟೇ ನಾನು ಹೇಳೋದು. ಹಾಂ, ಇಬ್ಬರು ಓಡೋಕ್ಕಾಗಲ್ಲ, ನಮಗಿಂತ ಫಾಸ್ಟ್ ಇರುತ್ತೆ ಅದು. ಇಬ್ಬರು ಓಡಾಡೋಣ ಗೈಸ್ ಅಷ್ಟೇ. ನಾವಂತೂ ಓಡೋಗೋ ಹುಡುಗ ಅಂತೂ ನಾನಂತೂ ಅಲ್ಲ. ನನ್ನ ಜೊತೆ ಇವನು ಯಾವ ಥರನೋ ಗೊತ್ತಿಲ್ಲ. ಸೊ ಓಡಾಡೋಣ ಇಬ್ಬರು. ಕೆಳಗಡೆ ಊಟ ಮಾಡಿದ್ವಾ? ನೋಡಿ ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಮಾಡಿದ್ದೀವಿ. ರೆಸ್ಟ್ ಮಾಡಿದ್ದೆ. ನೀನು ಎಳ್ನೀರು ಕೇಳಬೇಕು ಅಂದೆ. ಅಲ್ಲೊಂದು ಅರ್ಧ ಗಂಟೆ ಟೈಮ್ ಪಾಸ್ ಆಯಿತು. ಆಮೇಲೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವು. ಅಲ್ಲಿಂದ ಬೆಟ್ಟ ಹತ್ತಿದ್ದೆ, ಬಂದು ಮತ್ತೆ ಊಟ ಅಂದ್ರೆ ಗಾಯ್ಸ್ ಇವತ್ತೇನಾಯ್ತು ಗೊತ್ತಾ? ಇದೆಲ್ಲ ನನ್ನ ಕೈ ನೋಡಿ ಫುಲ್ಲು ಊಷ್ಟಾಗಿ ಹೋಗ್ಬಿಟ್ಟಿದೆ. ಊಸ್ಟ್ ಏನಕ್ಕಾಗಿದೆ ಅಂದರೆ 2 ಕೈನೂ ಅಲ್ಲಿ ಎಳ್ಳೀರು ಹತ್ತಕ್ಕಂಥ ಮರ ಹತ್ತಿದೆ ಗುರು. ಅರ್ಧ ತನಕ ಹತ್ತಿ ಫ್ರೀಸ್ ಆಗಿಬಿಟ್ಟೆ. ಅಲ್ಲೇ ಹತ್ತಂಗಿಲ್ಲ ಇಳಿಯಂಗಿಲ್ಲ ಅಂತ ಲಾಕ್ ಆಗಿಬಿಟ್ಟಿದೆ. ಅಂಥ ಸಿಚುವೇಶನಿಗೆ ಬಂದುಬಿಟ್ಟಿದ್ದೆ. ಇಲ್ಲಿ ನೋಡಿ ಇವನು ಏನೋ ವಿಮಲ್ ಆಗ್ತಿದ್ದಾನೆ. ಯಾವ ಊರು ವಿಮಲ್? ಅದು ಚೈನಿ ಆಗ್ತಾನೆ ಗೈಸ್ ಇವನು. ಯಪ್ಪ 14 ಮೊದಲೇ. ಆಮೇಲೆ ಹಾಕ್ತೀನಿ ಇದನ್ನು. ಚೈನಿ ಆಗ್ತಿದ್ದಾನೆ ನೋಡಿ ಗೈಸ್ ಇವನು. ಬನ್ನಿ ಮ್ಯಾಗಿ ಇದೆಯಲ್ಲ, ಮ್ಯಾಗಿನ ಪಟ್ ಅಂತ ತಿನ್ಕೊಬಿಡೋಣ ನಾವು. ಗಾಳಿ ಬರ್ತಿರೋಕ್ಕೂ ಇದು ಬಿಸಿಗೂ ಮಸ್ತಾಗಿದೆ. ಇಲ್ಲಿ ಸುತ್ತ ಇದೆಯಲ್ಲ, ಈ ಕಂಪ್ಲೀಟ್ಲಿ ಇದೊಂದು ಮೆಶ್ ಹೊಡೆದಿದ್ದಾರೆ ಗೈಸ್. ಈ ಮೆಶ್ಶು ಮುಂಚೆ ಇರಲಿಲ್ಲ. ಈಗ ಈ ಮೆಶ್ಶು ಹೊಡೆದಿರೋದು ಈ ರೀಸೆಂಟಾಗಿ ಒಂದು 3-4 ತಿಂಗಳಿಂದ ಹೊಡೆದಿರೋ. ಇದಕ್ಕೂ ಮುಂಚೆ ನಾವೆಲ್ಲ ಆ ಕಡೆ ಎಲ್ಲ ಹೋಗ್ಬೋದಾಯಿತು. ಏನಕ್ಕಂದರೆ ಜಸ್ಟ್ ಬಿಕಾಸ್ ಆಫ್ ಏನಕ್ಕೋಸ್ಕರ ಮಾಡಿದ್ದಾರೆ ಅಂದರೆ ಚಿರತೆ ಮತ್ತು ಕರಡಿ ಮತ್ತು ಅದು ಯಾವುದು ನಾನು ಆವಾಗಲೇ ಪ್ರಾಣಿ ನೋಡಿದ್ವಿ ಗೈಸ್. ನಾನು ಇವನು ಯಾವ್ದು ಹೇಳೋ, ಅದು ಯಾವ ಥರ ಇರ್ತಲ್ಲೋ, ಕಾಡಬೇಕು ಅಂತ ಹೇಳ್ದೆ. ಬಟ್ ಬೆಕ್ಕಿನ ಥರ ಅಲ್ಲ. ನಾನು ನೋಡಿದಾಗ ಇದ್ರ ಥರ ಇತ್ತು, ಏನು ಹನಿ ಬ್ಯಾಡ್ಜರ್ ಥರ ಇತ್ತು ಸೈಜು. ಮತ್ತು ಸೇಮ್ ಅದೇ ಥರ ಫೀಲ್ ಇತ್ತು ನೋಡೋಕ್ಕೆ. ಬಟ್ ಹನಿ ಬ್ಯಾಡ್ಜರ್ ಅಲ್ಲ ಅದು 2 ಬಂದುಬಿಡ್ತು. ಅದು ನೋಡ್ಬಿಟ್ಟು ನಮಗೆ ಕನ್ಫರ್ಮ್ ಆಯ್ತು ಇಲ್ಲಿ ಪ್ರಾಣಿ ಇದೆ ಅಂತ. ಅದಾದಮೇಲೆ ಒಬ್ರು ಅಣ್ಣ ಬಂದರು. ನಾವು ಇಲ್ಲಿ ಮಲ್ಕೊಂಡಿದ್ದಾಗ ಅಣ್ಣ ಬಂದು ನಮಗೆ, ಯಾಕೆ ಒಳಗೆ ಹೋಗ್ತಿದ್ಯಾ, ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಿಯಾ ಒಳಗೆ. ಅಣ್ಣ ಬಂದ್ಬಿಟ್ಟು ಚಿರತೆ ಇದೆ, ಕರಡಿ ಎಲ್ಲ ಇದೆ, ಇಲ್ಲಿ ಸಿಕ್ಕಾಪಟ್ಟೆ ಡೇಂಜರ್ ಇದೆ, ಏನಕ್ಕೆ ಮಲ್ಕೋಬೇಡಿ ಬ್ರೋ, ಬನ್ನಿ ಆ ಕಡೆ ಅಲ್ಲಿ ಅವರೆಲ್ಲ ಇದಾರಲ್ಲ ಅಲ್ಲಿ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಿದ್ರು. ಒಂದು ಸ್ವಲ್ಪ ಮುಂದೆ ಬಂದು ನಾವು ಅಲ್ಲಿಂದ ಬಿಟ್ಟು ಅಲ್ಲೂ ಅವ್ರು ಕರೆದ್ರು ಅಂತೇಳಿ ಅಲ್ಲಿ ಹೋಗಿ ಮಲ್ಕೊಂಡ್ವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ 11:30 ಎಸ್ಕೇಪ್ ಆಗಿ ಮತ್ತೆ ಇಲ್ಲಿಗೆ ಬಂದಿದ್ವಿ. ಬಟ್ ಸ್ಟಿಲ್ ಇಲ್ಲಿ ಚಾಲೆಂಜ್ ತೊಗೊಂಡು ಬಂದಿದ್ದೀವಿ ಅಂದಮೇಲೆ ಈ ವಿಡಿಯೋ ಶೂಟ್ ಮಾಡಿ ಕಂಪ್ಲೀಟ್ ಮಾಡಲೇಬೇಕಲ್ಲ, ಆ ರೀಸನಿಗೋಸ್ಕರ. ತುಂಬ ಲೇಟ್ ನೈಟ್ ನೈಟಲ್ಲಿ ಬಂದು ನಾನು ಇಲ್ಲಿ ತಿಂತಿರೋದು. ಇದನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋಣ ಪಾತ್ರೆನ. ಈ ಪಾತ್ರೆ ಕ್ಲೀನ್ ಮಾಡಿಬಿಟ್ಟು ಒಂದು ರೌಂಡ್ ಎಕ್ಸ್ಪ್ಲೋರ್ ಮಾಡೋಣ. ಒಬ್ಬನೇ ಹೋಗಲ್ಲ ನಾನು, ಅವಣ್ಣ ಹಂಗೆ ಹೇಳೋದಕ್ಕೆ. ಆ್ಯಕ್ಚುಲಿ ಸಿಕ್ಕಾಬಿಟ್ಟೆ ಡೇಂಜರ್ ಇದೆ. ಸೇಫ್ಟಿಗೋಸ್ಕರ ಅಂತೂ ಜೊತೇಲಿ ಕಾರ್ತಿ ಇದ್ದಾನೆ. ಸೊ ಅವ್ನಿಗೇನಾದರೂ ನಾನು ಜೊತೆಲಿರ್ತೀನಿ, ನನಗೇನಾದರೂ ಅವ್ನ ಜೊತೆಗಿರ್ತೀನಿ, ಆ ಒಂದು ನಂಬಿಕೆ ಮೇಲಿದೆ. ನನಗೇನಾರು ಆದರೂ ಅವ್ನು ಬರ್ತಾನೆಲ್ಲೋ ಗೊತ್ತಿಲ್ಲ. ಅವ್ನಿಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಾನಂತೂ ನಿಂತ್ಕೊಂತೀನಿ ಅವ್ನ ಪರವಾಗಿ ಸ್ಟ್ಯಾಂಡು. ಸೊ ಹಂಗಾಗಿ ಬನ್ನಿ ಈಗ ಆ ಕಡೆ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸ್ವಲ್ಪ ನೈಟ್ ಈ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಈ ಕಡೆ ಸೈಡಲ್ಲಿ ನೋಡಿ ನನ್ನ ಜೊತೆ ಕಾರ್ತಿಕ್ ಬರ್ತಿದ್ದಾನೆ. ಸೊ ಈಗ ಇಬ್ಬರು ಸೇರಿ ಈ ಕಡೆ ಜಾಗಕ್ಕೆ ಹೋಗ್ತಾಯಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಿಧಾನ. ಬಟ್ ಅವನಿಗೆ ಕಾರ್ತಿಗೆ ಒಂದು ಸ್ವಲ್ಪ ಕಾಲಿಗೆ ಪೇಯ್ನ್ ಆಗಿದೆ. ಹಿಂಗಿದೆ ನೋಡಿ ಕತ್ಲೆ ಫುಲ್ಲು. ಆವಾಗಲೇ ನಾವು ಪ್ರಾಣಿ ನೋಡಿದ್ವಿ ಅಂದ್ವಲ್ಲ, ಎಲ್ಲಿ ತೋರಿಸ್ತೀನಿ ಬನ್ನಿ. ಆವಾಗಲೇ ನಾವು ಈ ಜಾಗದಲ್ಲೇ ಪ್ರಾಣಿ ನೋಡಿದ್ವಿ ಗುರು. ಕಟ್ಟು ಆ ಸ್ಪಾಟಲ್ಲಿ ಪ್ರಾಣಿ ನೋಡಿದ್ವಿ ಆ ಜಾಗದಲ್ಲಿ. ಹೆಂಗೆ ನಾನು ವೀಡಿಯೋ ಶೂಟ್ ಮಾಡೋಣ ಅಂತ ಎತ್ಕೊಂಡೆ ನನ್ನ ಫೋನ್ನ. ಅಷ್ಟೊತ್ತಿಗೆ ಆಗಲಿಲ್ಲ, ಅದು ಪಾಸಾಗಿ ಹೋಗ್ಬಿಟ್ಟು ನಿಂತಿತ್ತು ಸುಮಾರು ಹೊತ್ತು. ಬಟ್ ನನ್ನ ಹತ್ರ ಐಟಮ್ಗಳು ಸುಮಾರು ಇತ್ತು. ಹಾಂ 2 ಇದ್ವು. 2 ಪ್ರಾಣಿಗಳು ಅಟ್ ಎ ಟೈಮ್ ಕೆಳಗೆ ಇಳ್ಕೊಂಡು ಫಸ್ಟು ಈ ಜಾಗದಲ್ಲಿ. ಹಾಂ ಕಣ್ಣಿಗೆ ಬಿಡೋದು ಬೇಡ, ಯಾಕಂದರೆ ನಮಗೆ ಆಪೋಸಿಟ್ ಏನೂ ಕಾಣೋದಿಲ್ಲ. ಇದಿಷ್ಟು ಸೇಫ್ ಝೋನು. ಇಲ್ಲಿಂದ ಕ್ರಾಸ್ ಆದರೆ ಸ್ವಲ್ಪ ಡೇಂಜರ್ ಝೋನ್ ಆ ಥರ ಫೀಲ್ ಇದೆ. ಬನ್ನಿ ಆಚೆ ಕಡೆ ಹೋಗೋಣ.
ಈ ಜಾಗ ಇದೆಯಲ್ಲ ಇದೆಲ್ಲ ಕಂಪ್ಲೀಟು. ಯಾಕೆ ಕಣ್ಣು ಲೈಟ್ ಮಿಚ್ಚಿದಂಗೆ ಆಯ್ತದು. ಈ ಕಡೆ ಜಾಗ ಇದೆಯಲ್ಲ ಇದೆಲ್ಲ ಕಂಪ್ಲೀಟ್ಲಿ ಡೆಪ್ತ್. ನಾನು ಆವಾಗಲೇ ಹೇಳಿದ್ರೆ ಫುಲ್ಲು ಡೆಪ್ತ್ ಇರೋ ಜಾಗ ಅಂತ. ಈ ಜಾಗ ಕಂಪ್ಲೀಟ್ಲಿ ಡೆಪ್ತ್ ಇರೋ ಜಾಗ. ಏನು ಶಬ್ದ ಆ ಕಡೆ ಸೈಡ್ ಬರ್ತೈತಲ್ಲ, ಕೇಳಿಸ್ತಾನೆ? ನಿಂಗೆ ಕೇಳಿಸ್ತಾ? ಆವಾಗಲೇ ಪ್ರಾಣಿ ಇದ್ರೊಳಗಿಂದನೇ ಬಂದಿದ್ದು. ಈ ಮರಗಳಿದ್ದಾವೆ, ಮರದೊಳಗಿಂದನೇ ಬಂದಿದ್ದು. ಈ ಕಡೆ ಎಲ್ಲ ಇದೆಯಲ್ಲ ಪೂರ್ತಿ ಕಲ್ಲು ಬೆಟ್ಟಗಳು ಇರೋದು. ಸೇಫ್ಟಿ ಅನ್ನೋದು ನಮಗೆ ಇರೋದಿಲ್ಲ ಗೈಸ್ ಈ ಜಾಗದಲ್ಲಿ. ಯಾವ್ದಾದ್ರು ಪ್ರಾಣಿಗಳು, ಕರಡಿ, ಚಿರತೆ ಅನ್ನೋದು 100% ಈ ಜಾಗದಲ್ಲಿ ಇರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಈ ಜಾಗದಲ್ಲಿ ಬೆಟ್ಟ ಗುಡ್ಡಗಳು, ಕಲ್ಲು ಬಂಡೆ ಇರೋ ಜಾಗದಲ್ಲಿ ಪ್ರಾಣಿಗಳಿರುತ್ತೆ ಅನ್ನೋದು. ಹಿಂಗೆ ಕಂಪ್ಲೀಟ್ ಹಿಂಗೆ ಕೆಳಗೆ ಹೋಗ್ತಿದ್ರೆ ನಾವು ಇನ್ನೂ ಫುಲ್ಲು ಇದೇ ಪಾತಾಳ, ಇದು ಡೆಡ್ ಎಂಡು. ಇದ್ರ ಮೇಲೆ ನಮಗೆ ಎಲ್ಲೂ ಹೋಗೋಕೆ ಆಪ್ಷನ್ ಇಲ್ಲ. ಅದಷ್ಟು ಫುಲ್ಲು ಊರು ಗೈಸ್. ಅಲ್ಲಿ ಸುತ್ತ ಆ ಜಾಗ ಕಾಣ್ತಿದ್ದೆ ನೋಡಿ, ಅದೆಲ್ಲ ಕಂಪ್ಲೀಟ್ಲಿ ಊರು. ಒಂದು ಊರು ಸಿಗುತ್ತೆ. ನಾವು ಅವಾಗಲೇ ಅದೇ ಜಾಗಕ್ಕೆಲ್ಲ ಹೋಗಿ ಈ ಕಡೆ ಬಂದ್ವಿ. ಈ ಜಾಗದಲ್ಲಿ ಇದೆಲ್ಲ ಫುಲ್ಲು ಕಾಡು ಪ್ರದೇಶ ಮತ್ತು ಬೆಟ್ಟ ಗುಡ್ಡ ಇರುವಂಥ ಪ್ರದೇಶಗಳು. ಹಿಂಗೆ ಮುಂದೆ ಹೋದರೆ ನಮಗೆ ಸಿಗೋದು ಏನು ಹೇಳಿ? ಫುಲ್ಲು ಡೆಡ್ ಎಂಡು. ಇದೇ ಲಾಸ್ಟ್ ಡೆಸ್ಟಿನೇಷನ್. ಇದ್ರ ಮುಂದೆ ಹೋದರೆ ಫುಲ್ಲು ಡೆಡ್ ಎಂಡು. ನಮಗೆ ಇದ್ರ ಮುಂದೆ ಏನೂ ಸಿಗೋದಿಲ್ಲ. ನಮಗೆ ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಂಥದ್ದು ಏನೂ ಇಲ್ಲ ಈ ಕಡೆ. ನಾವು ಆದರೂ ಈ ಬಾರ್ಡರ್ ಲೈನ್ ಕ್ರಾಸ್ ಮಾಡಿ ಬರಬಾರ್ದು. ಬಟ್ ಸ್ಟಿಲ್ ನಿಮಗೆ ತೋರ್ಸೋದಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟೆ ಬಂದಿದ್ದೀನಿ ಅಂತ ಅಂದ್ಕೊಳ್ಳಿ. ಏನು ಮಾಡೋಣ? ಒಳಗೆ ಹೋಗೋಣ, ಆ ಕಡೆ ಹೋಗೋಣ? ಒಳಗೋಣ. ಸರಿ. ಅವ್ರಾದರೂ ಲಿಮಿಟ್ ಅವ್ರು ಹೇಳಿದ್ರಲ್ಲ, ಅವ್ರು ಹೇಳಿದ್ದಕ್ಕಿಂತ ಜಾಸ್ತಿನೇ ಲಿಮಿಟ್ ಕ್ರಾಸ್ ಮಾಡಿ ಲೈಟ್ ಕಣ್ಣೆ ಬಿಡಬೇಡ ಜಾಸ್ತಿ. ಏನೋ ಶಬ್ದ ಆಯಿತು ಕಟ್ತಿ. ಹೋಗೋಣ ನಡಿ. ನಡಿ, ಲೆಟ್ಸ್ ಗೋ ಗೈಸ್. ಟೆಂಟ್ ಒಳಗೆ ಹೋಗ್ಬಿಡೋಣ. ಟೆಂಟ್ ಒಳಗೆ ಹೋಗಿ ಮಲ್ಕೊಂಬಿಡೋಣ ಫಸ್ಟ್ ಇದು ದಾಟಿದ್ರೆ ಸಾಕಾಗಿದೆ. ಇದು ದಾಟದೆ ಹೋದ್ರೂ ಬರ್ತಾರೆ ಏನಾದ್ರು ಬಂದರೆ. ಬಟ್ ಆದ್ರೂ ಹೋಗು. ಬೇಡ, ಬಂದೆ. ಏನೋ ಒಂಥರ ಇದು ದಾಟಿದ್ರೆ ಒಳಗೆ ಬಂದರೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತದೆ ಅಲ್ಲ, ಸಮಾಧಾನ ಅನ್ನಿಸ್ತದೆ ಒಳಗೆ ಬರೋಕ್ಕೆ. ಕಣ್ಣಿಗೆ ಜಾಸ್ತಿ ಬಿಡ್ಬಿಡಕ್ಕೆ ನೋಡೋದು, ಕತ್ಲನೇ ಕಾಣಿಸ್ತು. ಈ ಕಡೆ ಇದೇನೇ ಕಾಣಿಸ್ತಿಲ್ಲ. ಕಣ್ಣಿಗೆ ಬಿಡಲಿಲ್ಲ ಅಂದರೆ ನಾವು ಕಾಣಬೇಕಲ್ಲ, ಅಂಥದ್ದೇನೂ ಆಗಲ್ಲ. ಲೆಟ್ಸ್ಕೋ, ಮಲ್ಕೊಬಿಡೋಣ ಇಲ್ಲೇ. ಓಕೆ ಗೈಸ್, ಒಳಗೆ ನಡಿ, ಹೋಗ್ಬಿಡೋಣ. ಚಿಪ್ಸ್ ಇದೆ, ಚಿಪ್ಸ್ ತಿಂದಿಲ್ಲ. ಒಂದು ಯಾವ್ದಾದ್ರು ಚಿಪ್ಸ್ ತಿಂದು ಮಲ್ಕೊಂಬಿಡೋಣ. ಫೈನಲಿ ಎಲ್ಲ ಮುಗೀತು ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ, ಯಾಕೋ ಓದಾಡ್ತಿದ್ಯಾ? ಅಲ್ಲಿ ಬ್ಯಾಗ್ ಬೇರೆ ಇದಾವಲ್ಲ, ಈ ಕಡೆ ಇಟ್ಕೊಳ್ಳೋ ತನಕ ಲಗೇಜ್ಗಳು ಜಾಸ್ತಿ ಆಗೋಗ್ಬಿಟ್ಟು ಟೆಂಟ್ ಒಳಗೆ. ನಮ್ಮ ಶೂನು ನೋಡಿ ಇಲ್ಲೇ ಹಾಕೋಬಿಟ್ಟಿದ್ದೀವಿ ನಾವು. ವೈಡ್ ಹಂಗಾರೆ ಇಟ್ರಿ ಟೆಂಟ್ ಸಿಕ್ಕಾಬಿಡ ದೊಡ್ಡದು ಅನಿಸುತ್ತೆ. ಬಟ್ ಇಬ್ರಿಗೆ ಮಾತ್ರ ಆಗೋದಿದು ಟೆಂಟು. ಮಲ್ಕೊಬಿಡೋಣ ಗೈಸ್. ಚೆನ್ನಾಗಿ ಆಗ್ತೈತಾ? ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಅಂತೂ ಸಿಕ್ಕಾಬಿಟ್ಟೆ ಇದಾಯಿತು, ಅನ್ಕಂಫರ್ಟೇಬಲ್ ಫೀಲ್ ಆಯಿತು. ಯಾಕಂದರೆ ಏನಾದ್ರು ಬರ್ಬೋದು ಅನ್ನೋ ಥರ. ಅದೆಲ್ಲ ಬಿಟ್ಟು ನಿದ್ದೆ ಚೆನ್ನಾಗಿ ಬಂತು ಗೈಸ್. ಮಾರ್ನಿಂಗ್ ಒಂದು 6-5 ಅಷ್ಟಿಗೆ ಇಲ್ಲಿ ಟೆಂಪಲ್ಗಳಲ್ಲೆಲ್ಲ ಭಜನೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ, ಹಂಗಾಗಿ ಎಚ್ಚರಿಕೆ ಆಗೋಗ್ಬಿಡ್ತು. ನಾವು ಆದರೂ ಹೆಂಗೆ ಎದ್ರೂ ಕಾರ್ತಿ ನೋಡಿ ಆಲ್ರೆಡಿ ಎಲ್ಲ ಫೋಲ್ಡ್ ಮಾಡ್ತಿದ್ದಾನೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯ ನೋಡಿ ಹೆಂಗೆ ಹುಡ್ತಾ ಇದ್ದಾನೆ ಇಲ್ಲಿ. ಅಲ್ಲೂ 3 ಜನ ಕೂತಿದ್ದಾರೆ. ಜನ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ. ನೈಟ್ ಆದರೆ ಯಾರೇ ಇರೋಲ್ಲ, ಹಗ್ಲೊತ್ತಾದರೆ ಮಾತ್ರ ಬರೋದಿಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.